ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ LBO ರಿಕ್ರೂಟ್ಮೆಂಟಲ್ಲಿ ಇಂಟರ್ವ್ಯೂ ಇದೆ ಡಿಸೆಂಬರ್ 15. ಸೊ ಅದಕ್ಕೆ ನೀವು ಏನೇನು ಪ್ರಿಪೇರ್ ಆಗಬೇಕು ಅಂತ ಮೇಜರ್ ಟಾಪಿಕ್ಸ್ ಕೆಲವೊಂದು ಆಲ್ರೆಡಿ ನೀವು ಪ್ರಿಪೇರ್ ಆಗ್ತಿರ್ತೀರಾ. ಸೊ ಅದರಲ್ಲಿ ಮೇಯ್ನಾಗಿ ಯಾವ್ದ್ಯಾವುದಕ್ಕೆ ನೀವು ಆಗಲೇ ರೆಡಿ ಆಗಬೇಕು, ಯಾವ್ದಾದ್ರು ಪ್ರಿಪೇರ್ ಆಗಬೇಕಂತ ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಬಂದರೆ ಕರೆಂಟ್ ಅಫೇರ್ಸ್. ಇವಾಗ ಇದರ ಮೇಯ್ನಾಗಿ ಏನಾದರೂ ಕ್ವಶನ್ ಅವ್ರು ಕೇಳಬೇಕು ಅಂತಿದ್ರೆ ಕರೆಂಟ್ ಅಫೇರ್ಸಿಂದನೇ ಜಾಸ್ತಿ ಕೇಳೋದು. ಯಾವುದಾದ್ರೂ ಇಂಪಾರ್ಟೆಂಟ್ ಟಾಪಿಕ್ ರಿಲೇಟೆಡ್ ಟು ಬ್ಯಾಂಕಿಂಗ್ ಇರ್ಬೋದು ಅಥವಾ ಯಾವುದಾದ್ರೂ ಹಾಟ್ ಟಾಪಿಕ್. ಕರೆಂಟ್ ಅಫೇರ್ಸ್ ತುಂಬ ಇವಾಗ ಪ್ರಾಮಿನೆಂಟ್ ಆಗಿದೆ, ತುಂಬ ಹಾಟ್ ನ್ಯೂಸ್ ಆಗಿದೆ ಅಂದರೆ ಅದ್ರ ಬಗ್ಗೆ ಕ್ವಶನ್ ಇರುತ್ತೆ. ಅಥವಾ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ರಿಲೇಟೆಡ್ ಯಾವುದಾದ್ರೂ ನ್ಯೂಸ್ ಇದ್ದರೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಬ್ಯಾಂಕಿಂಗ್ ರಿಲೇಟೆಡ್ ಯಾವುದೇ ನ್ಯೂಸ್ ಇದ್ರೂ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ನೋಡ್ಕೊಳ್ಳಿ. ಸೊ ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಇವಾಗ ರೀಸೆಂಟಾಗಿ ಒಂದು ಬ್ಯಾಂಕಿಂಗ್ ಬಗ್ಗೆ ಬಂದಿದೆ, ಅದು ನಿಮಗೆ ಗೊತ್ತಾ, ಆ ಥರ ಎಲ್ಲ ಕೇಳ್ತಾರೆ. ಸೊ ಬ್ಯಾಂಕಿಂಗ್ ರಿಲೇಟೆಡ್ ಯಾವುದೇ ನ್ಯೂಸ್ ಇದ್ರೂ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಸೊ ಮಿನಿಮಮ್ 15 days ನ್ಯೂಸ್ ಅಂತೂ ನೀಟಾಗಿ ನೀವು ಕವರ್ ಮಾಡಲೇಬೇಕು. ಡಿಗ್ರಿ ಯಾವ ಸಬ್ಜೆಕ್ಟಲ್ಲಿ ಮಾಡಿರ್ತೀರೋ ಅದ್ರ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು. ಅಕಸ್ಮಾತ್ ಏನಾದರೂ ಇಂಟರ್ವ್ಯೂ ಪ್ಯಾನೆಲ್ ಮೆಂಬರು ಸೇಮ್ ಬ್ಯಾಕ್ಗ್ರೌಂಡಿಂದ ಆಗಿದ್ರೆ ಅದ್ರ ಬಗ್ಗೆ ತುಂಬ ಡೀಪಾಗಿ ಕ್ವಶನ್ ಕೇಳ್ತಾರೆ. ಅಕಸ್ಮಾತ್ ಆಗಿಲ್ಲ ಅಂದ್ರೂ ಅವ್ರಿಗೆ ಅದ್ರ ಬಗ್ಗೆ ಏನು ಬೇಸಿಕ್ ಐಡಿಯಾ ಇರುತ್ತೋ ಅದ್ರ ಬಗ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಡಿಗ್ರಿ ಏನು ಮಾಡಿದ್ದೀರೋ ಅದ್ರ ಬಗ್ಗೆ ಒಂದು ಬೇಸಿಕ್ ಐಡಿಯಾ ನಿಮ್ಗಿರಬೇಕು. ಅದಾದಮೇಲೆ ನೀವು ಹಾಬೀಸ್ ಬಗ್ಗೆ ಕೇಳ್ತಾರೆ. ಕೆಲವೊಂದು ಸಲ ಕ್ವಶನ್ ಹಾಬಿ ಬಗ್ಗೆ ಇರುತ್ತೆ, ಕೆಲವೊಂದು ಇಂಟರ್ವ್ಯೂಲಿ ಕೆಲವೊಂದು ಸಲ ಕೇಳಲ್ಲ. ಬಟ್ ಸೇಫರ್ ಸೈಡ್ಗೆ ನಾವು ಅದನ್ನು ಪ್ರಿಪೇರ್ ಆಗಿರೋದು ಒಳ್ಳೆಯದು. ಅಂದರೆ ನಿಮ್ಮ ಹಾಬಿ ಯಾವುದಿದೆ ಅಂತ ಅದ್ರ ಬಗ್ಗೆ ಏನೇನು ಕ್ವಶನ್ ಬರ್ಬೋದು ಅಂತ ನೀವೇ ಯೋಚನೆ ಮಾಡಿ ಕ್ವಶನ್ಸ್ನ ರೆಡಿ ಮಾಡ್ಕೊಳ್ಳಿ, ಅದಕ್ಕೆ ಆನ್ಸರ್ನೂ ರೆಡಿ ಮಾಡಿ ಇಟ್ಕೊಂಡಿರಿ. ಆ ಟಾಪಿಕ್ ರಿಲೇಟೆಡ್. ಇವಾಗ ಫಾರ್ ಎಕ್ಸಾಂಪಲ್ ಎನಿಥಿಂಗ್, ನೀವು ಏನೇ ಡ್ಯಾನ್ಸಿಂಗ್, ಸಿಂಗಿಂಗ್, ವಾಚಿಂಗ್ TV ಇರ್ಬೋದು, ಮೂವೀಸ್ ಇರ್ಬೋದು, ಯಾವುದರ ಬಗ್ಗೆ ಹಾಬಿ ಹೇಳಿದ್ರು ಅದ್ರ ರಿಲೇಟೆಡ್ ಏನೇನು ಕ್ವಶನ್ ಕೇಳ್ಬೋದು, ಪ್ರಾಬಬಲ್ ಕ್ವಶನ್ಸ್ ಅಂತ ಅದನ್ನು ರೆಡಿ ಮಾಡ್ಕೊಂಡಿರಿ. ಅದಾದಮೇಲೆ ನಿಮ್ಗೆ ಇಂಟ್ರೊಡಕ್ಷನ್ ಒಂದು ಬೇಸಿಕ್. ಎಲ್ಲ ಇಂಟರ್ವ್ಯೂಲಿ 99% ಇಂಟ್ರೊಡಕ್ಷನ್ ಕೇಳ್ತಾರೆ, ಎಲ್ಲೋ ಒಬ್ಬೊಬ್ರು ಕೇಳಲ್ಲ ಅಷ್ಟೇ. ಸೊ ಇಂಟ್ರೊಡಕ್ಷನ್ನ ಒಂದು ಚೆನ್ನಾಗಿ ಪ್ರಿಪೇರ್ ಆಗಿರಬೇಕು. ಯಾಕಂದರೆ ನಾವು ಫಸ್ಟ್ ಹೋಗಿದ ತಕ್ಷಣನೇ ಇಂಟ್ರೊಡಕ್ಷನ್ ಇರೋದ್ರಿಂದ ನಮ್ದು ಇಂಟ್ರೊಡಕ್ಷನಿಂದ ಏನಾದರೂ ಅವ್ರಿಗೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಅಂದರೆ ಕೆಲವೊಂದು ಟಾಪಿಕ್ ಅವ್ರಿಗೆ ಇಷ್ಟ ಆಗ್ಬೋದು, ನಾವು ಹೇಳೋ ಇಂಟ್ರೊಡಕ್ಷನಲ್ಲಿ ಏನೋ ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸ್ಬೋದು, ಅಥವಾ ಅದ್ರ ರಿಲೇಟೆಡ್ ಕ್ವಶನ್ ಕೇಳೋ ಚಾನ್ಸಸ್ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ನೀಟಾಗಿ ಎವ್ರಿ ವರ್ಡ್ ಇಂಟ್ರೊಡಕ್ಷನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಚೆನ್ನಾಗಿ ಪ್ರಿಪೇರ್ ಆಗಿ. ಇಂಟ್ರೊಡಕ್ಷನ್ ಈಸ್ ಮೇನ್ ಇಂಟರ್ವ್ಯೂಲಿ. ಕೆಲವೊಂದ್ಸಲ ಅದರಿಂದನೇ 1-2-3 ಮಿನಿಟ್ಸ್ ಕ್ಯಾರಿ ಆಗುತ್ತೆ. ಸೊ ನಾನು ಇವಾಗ ಹೇಳಿರೋದೆಲ್ಲ ಬೇಸಿಕ್. ಎಲ್ಲ ಇಂಟರ್ವ್ಯೂಲ್ಲೂ ಮೆಜಾರಿಟಿಯಾಗಿ ನೋಟಿಸ್ ಮಾಡುವಂಥದ್ದಿರ್ಬೋದು, ಕೇಳುವಂಥ ಕ್ವಶನ್ಸ್ ಬಗ್ಗೆನೇ ಹೇಳಿದ್ದೀನಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ. ಇದೆಲ್ಲ ನಾನು ಯಾವ್ಯಾವ ಕೀ ಪಾಯಿಂಟ್ಸ್ ಹೇಳಿದ್ದೀನೋ ಅದ್ರ ಎಲ್ಲದ್ರ ಬಗ್ಗೆನೂ ನೀಟಾಗಿ ಪ್ರಿಪೇರ್ ಆಗಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಇಂಟರ್ವ್ಯೂ. ಥ್ಯಾಂಕ್ ಯು.